ನಮಸ್ಕಾರ. ನಿಂಗೇನು ಹೇಳೋದೈತಿ ಚಾನಲ್ಗೆ ಸ್ವಾಗತ. ಇವತ್ತು ವಿಶ್ವ ಗುಬ್ಬಚ್ಚಿಗಳ ದಿನ. ವಿಶ್ವ ಗುಬ್ಬಚ್ಚಿಗಳು ಅಂದರೆ ಗುಬ್ಬಚ್ಚಿಗಳು ನಮ್ಮವೇ, ಆದರೆ ಇಡೀ ವಿಶ್ವದಾದ್ಯಂತ ಇವತ್ತಿನ ಈ ಮಾರ್ಚ್ 20 ಅದನ್ನು ಗುಬ್ಬಚ್ಚಿಗಳ ನೆನಪಿನಲ್ಲಿ ಆಚರಣೆ ಮಾಡಲಾಗತ್ತೆ. ನಮ್ಮ ಹಳ್ಳಿಗಳಲ್ಲಿ ನಿರಂತರವಾಗಿ ನಮ್ಮ ಒಡನಾಡಿಯಾಗಿದ್ದಂತಹ ಒಂದು ಪುಟ್ಟ ಪುಟಾಣಿ ಪಕ್ಷಿ, ಅದು ಪಕ್ಷಿ ಅಂತ ಕರೀಲಿಕ್ಕೂ ಕೂಡ ಮುಜುಗರ ಆಗುತ್ತೆ. ಯಾಕೆಂದರೆ ಅಷ್ಟು ಚಿಕ್ಕದು, ಅಷ್ಟು ಮುದ್ದಾದಂಥದ್ದು. ಅಂಥ ಗುಬ್ಬಚ್ಚಿಗಳು ಇವತ್ತು ನಮ್ಮ ಪರಿಸರದಿಂದ ಕಾಣೆಯಾಗ್ತಾ ಇದ್ದಾವೆ. ಅದಕ್ಕೆ ನಾವು ಕಾರಣ, ನಮ್ಮ ಈ ಜೀವನ ಪದ್ಧತಿಯೂ ಕೂಡ ಕಾರಣ, ನಾವು ನಮ್ಮ ಕೃಷಿಗಾಗಿ ಬಳಸ್ತಾ ಇರುವಂತಹ ಕೀಟನಾಶಕಗಳು ಕಾರಣ, ಅದರ ಜೊತೆಗೆ ನಾವು ಬಳಸ್ತಾ ಇರುವಂತಹ ಮೊಬೈಲು ಸಹಿತ ಕಾರಣ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಅಂಥ ಒಂದು ಪುಟ್ಟ ಪುಟಾಣಿ ಪಕ್ಷಿ ನಮ್ಮಿಂದ ಮರೆಯಾಗಿ ಹೋಯಿತು ಅಂತಂದರೆ ಆಹಾರ ಸರಪಣಿಯಲ್ಲಿ ಪರಿಸರಕ್ಕೆ ಅದು ಎಷ್ಟು ತೊಂದರೆ ಆಗ್ಬೋದು, ಎಷ್ಟು ಕಷ್ಟ ಆಗ್ಬೋದು ಅನ್ನೋದನ್ನು ನಾವು ಊಹಿಸೋದು ಕೂಡ ಕಷ್ಟ. ಯಾಕೆಂದರೆ ಗುಬ್ಬಚ್ಚಿಗಳು ಎಲ್ಲ ಕಡೆ ಇದ್ದಾಗ ಊರಲ್ಲಿ ರೈತ ಕೀಟನಾಶಕಗಳನ್ನು ಬಳಸುವಂತಹ ಅಗತ್ಯನೇ ಇರಲಿಲ್ಲ. ಸಹಜವಾಗಿ ಗುಬ್ಬಚ್ಚಿಗಳು ಕೀಟಗಳನ್ನು ಭಕ್ಷಿಸ್ತಾ ಇದ್ವು, ರೈತನಿಗೆ ಸಹಾಯ ಮಾಡ್ತಾ ಇದ್ವು. ಅದರ ಜೊತೆಗೆ ನಮಗೆ ಗೊತ್ತಾಗತ್ತೆ, ನಮ್ಮ ಈ ದೈನಂದಿನ ಜೀವನದಲ್ಲಿ ನಾವು ಆವಾಗ ಏನು ಮಾತುಕತೆ ಮಾಡ್ತಾ ಇದ್ವಿ ಅಥವಾ ವಿಷಯಗಳನ್ನು ಹಂಚಿಕೊಳ್ತಾ ಇದ್ವಿ, ಅವಾಗೆಲ್ಲ ಈ ಗುಬ್ಬಿಗಳ ವಿಷಯ ಬಂದಾಗ ಅದನ್ನು ನಾವು ಹೆಂಗೆ ಬಳಸ್ತಾ ಇದ್ವಿ. ನಮ್ಮ ಹಳ್ಳಿಗಳಲ್ಲಿ ಗೊತ್ತಿದೆ, ಪುಟ್ಟ ಮಕ್ಕಳು ತೊಟ್ಟೆಲಲ್ಲಿ ಮಲ್ಕೊಂಡಾಗ ಅವು ಅಳದೆ ಆಟ ಆಡಬೇಕು ಅನ್ನೋದಕ್ಕಾಗಿ ಗುಬ್ಬಿ ಚಟ್ಟು ಅಂತಲೇ ಮೇಲ್ಗಡೆ ಒಂದು ಕಟ್ತಿದ್ವಿ. ಅಲಂಕಾರಕ್ಕೆ ಅವು ಗಾಳಿಗೆ ಅಲಗಾಡಿದಾಗ ಅದನ್ನು ನೋಡಿಕೊಂಡು ಖುಷಿಯಿಂದ ಆ ಮಕ್ಕಳು ಆಟ ಆಡಿ ನಿದ್ರೆ ಮಾಡ್ತಾ ಇದ್ವಿ. ಅದಕ್ಕೆ ಗುಬ್ಬಿ ಚಟ್ಟು ಅಂತ ಕರಿತಿದ್ವಿ. ಹಾಗೆ ಗಾದೆ ಮಾತು ಕೂಡ ಇದೆ, ನಾಣ್ಣುಡಿ, ಅಂದರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ. ಬ್ರಹ್ಮಾಸ್ತ್ರ ಅಂದರೆ ಇಡೀ ಜಗತ್ತನ್ನು ನಾಶ ಮಾಡುವಂಥ ಶಕ್ತಿ ಇರುವಂತಹ ಒಂದು ಅಸ್ತ್ರ ಅಂತ ಅದನ್ನು ನಂಬುತ್ತೀವಿ ನಾವು, ಪುರಾಣ ಕಥೆಗಳಲ್ಲಿ ಬರುವಂತಹದ್ದು. ಗುಬ್ಬಿ ಒಂದು ಅತ್ಯಂತ ಪಾಪದ ನಿರುಪದ್ರವಿ ಒಂದು ಪಕ್ಷಿ. ಅದನ್ನು ನಾವು ಉಶ್ ಅಂದರೆ ಅದು ಹಾರು ಹೋಗುತ್ತೆ. ಅಂತಹ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ ಪ್ರಯೋಗ ಮಾಡಬೇಕು ಅನ್ನುವಂತಹ ನಾಣ್ಣುಡಿಗಳು, ಅದರ ಜೊತೆಗೆ ಗುಬ್ಬಿ ಗೂಡು ಅನ್ನುವಂಥದ್ದು, ಗುಬ್ಬಚ್ಚಿ ಗೂಡು ಅನ್ನುವಂಥದ್ದು, ನೂರಾರು ಇಂತಹ ಮಾತುಗಳನ್ನು ನಾವು ಕೇಳ್ತೀವಿ. ಅದರ ಜೊತೆಗೆ ನಮ್ಮ ಉತ್ತರ ಕನ್ನಡದಲ್ಲಿ ಇನ್ನೂ ಒಂದು ಮಾತಿದೆ, ಅತ್ಯಂತ ಪ್ರೀತಿ ಬಂದಾಗ ಮಕ್ಕಳಿಗೂ ಕೂಡ ಗುಬ್ಬಿ ಅಂತ ಕರೀತಾರೆ. ಬಾಯಿನ ಗುಬ್ಬಿ, ಹಾಗೆ ಮಾಡಬಾರ್ದು ಗುಬ್ಬಿ ಅಂತ ಮಕ್ಕಳನ್ನು ಕೂಡ ಗುಬ್ಬಿ ಅಂತ ಕರೆಯುವಂಥ ಪರಿಪಾಠ ಉತ್ತರ ಕನ್ನಡದಲ್ಲಿದೆ. ಅಂತಹ ಒಂದು ಸುಂದರ ಪಕ್ಷಿ ನಮ್ಮ ಪರಿಸರದಿಂದ ಮರೆಯಾಗ್ತಾ ಇದೆ. ಅದನ್ನು ಉಳಿಸುವಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. 2010ರಲ್ಲಿ ಇದನ್ನು ಪ್ರಾರಂಭ ಮಾಡಿದ್ವಿ. ಈ ವಿಶ್ವ ಗುಬ್ಬಚ್ಚಿ ದಿನವನ್ನಾಗಿ ಮಾರ್ಚ್ 20 ನಾವು ಆಚರಣೆ ಮಾಡಬೇಕು ಅನ್ನುವಂಥದ್ದು. ನಾವೆಲ್ಲ ಪರಿಸರ ಪ್ರೇಮಿಗಳು ಅದಕ್ಕಾಗಿ ಪ್ರಯತ್ನ ಮಾಡೋಣ. ಗುಬ್ಬಿಗಾಗಿ ಆದರೂ ಕೂಡ ನಾವು ಪರಿಸರ ಪ್ರೇಮಿ ಆಗೋಣ ಅನ್ನುವಂಥ ಒಂದು ಮಾತನ್ನು ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಇವತ್ತು ನಿಮಗೇನೋ ಹೇಳೋದಿತ್ತು, ಇದನ್ನೇ ಹೇಳೋದಿತ್ತು ನಿಮಗೆ. ಧನ್ಯವಾದ.